ಟಾಲರೆನ್ಸ್ ಫಾರ್ ಆ್ಯಂಟಿ ರೌಡಿಸಮ್ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ನಿರಂತರವಾಗಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಐ ರಿಪೀಟ್, ಝೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ರೌಡಿಸಮ್ ಆರ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಕ್ರೈಮ್ಸ್. ಆ ಒಂದು ಹಿನ್ನೆಲೆಯಲ್ಲಿ ನಿರಂತರವಾಗಿ ರೌಡಿ ಚಟುವಟಿಕೆಗಳ ಮೇಲೆ, ರೌಡಿಗಳ ಮೇಲೆ ಒಂದು ನಿಗಾ ಇಟ್ಟಿದ್ದೀವಿ. ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಫಾರ್ಮ್ ಮಾಡಿದ್ದೀವಿ. ಪ್ರತಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರು ಮತ್ತು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ 5 ರಿಂದ 6 ಜನ ಸಿಬ್ಬಂದಿ ಇರ್ತಾರೆ. ಸೊ ಈಗಾಗಲೇ ನಾವು ಎಲ್ಲ ಸ್ಟೇಷನ್ ಲೆವೆಲಲ್ಲಿ ರೌಡಿ ಪರೇಡನ್ನು ಮಾಡಿದ್ದೀವಿ ಮತ್ತು ಅವ್ರ ರೌಡಿಗಳ ಏನು ಒಂದು ಡಾಸಿಯರ್ ಇದೆ, ರೆಕಾರ್ಡ್ಸ್ ಇದೆ, ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದೀವಿ. ಯಾರು ರೌಡಿಗಳು ಕೋರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ, ಯಾರ ಮೇಲೆ ಪೆಂಡಿಂಗ್ ವಾರಂಟ್ಸ್ ಇದೆ ಮತ್ತು ಯಾರು ರಿಪೀಟಾಗಿ ಇತ್ತೀಚೆಗೆ ಭಾಗವಹಿಸಿದ್ದಾರೆ ಅವ್ರ ಮೇಲೆ ಪರಿಣಾಮಕಾರಿಯಾಗಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಐಡೆಂಟಿಫೈ ಮಾಡಿದ್ದೀವಿ. ಯಾರು ಗಡೀಪಾರಿಗೆ ಫಿಟ್ಟಿದ್ದಾರೆ, ಯಾರು ಗುಂಡಾ ಆ್ಯಕ್ಟಲ್ಲಿ ಫಿಟ್ಟಿದ್ದಾರೆ ಮತ್ತು ಯಾರು ಕಾಯ್ದೆಯಡಿ ನಾವು ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗಾಗಲೇ ಸ್ಟೇಷನ್ ಲೆವೆಲಲ್ಲಿ ಮತ್ತು ಸಬ್ ಡಿವಿಷನ್ ಲೆವೆಲಲ್ಲಿ ರೌಡಿ ಪರೇಡ್ ಆಗಿತ್ತು. ಈ ದಿನ ನಾವು ಪ್ರತಿ ಸ್ಟೇಷನ್ನಿಂದ ಏನು ಟಾಪ್ 10 ರೌಡೀಸ್ ಇದ್ದಾರೆ ಅವರ ಒಂದು ರೌಡಿ ಪರೇಡನ್ನು ನಗರ ನಮ್ಮ ಕಚೇರಿ ಎದುರುಗಡೆ ನಾವು ಮಾಡಿದ್ದೀವಿ. ಈಗಾಗಲೇ ಯಾರು ಸರಿ ಇದ್ದಾರೆ, ಯಾರು ತಿದ್ದುಕೊಳ್ತಾ ಇದ್ದಾರೆ ಅವರಿಗೆ ತಿದ್ದುಕೊಳ್ಳಿಗೂ ಕೂಡ ನಾವು ಅವಕಾಶವನ್ನು ಕೊಡ್ತಾಯಿದ್ದೀವಿ ಮತ್ತು ಯಾರು ಅವರ ಚಲನವಲನ ಬದಲಾವಣೆ ತರ್ತಾ ಇಲ್ಲ ಅವ್ರ ಮೇಲೆ ನಾವು ಕಠಿಣ ಕ್ರಮದ ಬಗ್ಗೆಯೂ ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೀವಿ. ಈ ವರ್ಷ ಅಥವಾ ಕಳೆದ ಕೆಲವು 2 ವರ್ಷಗಳಿಂದ ಈಗಾಗಲೇ 7 ಜನ ರೂಢಿಗತ ರೌಡಿ ಶೀಟರ್ಸ್ಗಳನ್ನು ನಾವು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿದ್ದೀವಿ. ಸುಮಾರು 21 ರೌಡಿ ಶೀಟರ್ಸ್ಗಳನ್ನು ನಾವು ಗಡೀಪಾರು ಮಾಡಿದ್ದೀವಿ ಮತ್ತು ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಈ ಮಾದಕ ವಸ್ತುಗಳ ಏನು ಸರಬರಾಜು ಮಾಡ್ತಾಯಿದ್ದಾರೆ ರೂಢಿಗತವಾಗಿ ಅಂಥ ಆರೋಪಿಯನ್ನು ಕೂಡ ನಾವು ಈಗಾಗಲೇ ಫಸ್ಟ್ ಡಿಟೆನ್ಷನ್ ಅಂದರೆ ಪಿಟ್ ಆ್ಯಂಡ್ DPS ಏನು ಸ್ಪೆಷಲ್ ಕಾಯ್ದೆ ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಯಾರು ರೂಢಿಗತವಾಗಿ ಈ ಸಾರ್ವಜನಿಕರಿಗೆ ಹೆದರಿಸಿ ದರೋಡೆ ಮಾಡ್ತಾಯಿದ್ರು ಅವ್ರ ಮೇಲೂ ಕೂಡ ಫಸ್ಟ್ ಟೈಮ್ ಸಿಟಿ ಪೊಲೀಸ್ ಕಮಿಷನರೇಟ್ ಫಾರ್ಮ್ ಆದಾಗಲಿಂದ ಒಂದು ಕಕಾದಡಿಯಲ್ಲಿ ಕೂಡ 4 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಈ ಚಟುವಟಿಕೆ ಏನು ನಮ್ಮದು ಕಾರ್ಯ ಇದೆ ಇದು ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನಷ್ಟು ಪರಿಣಾಮಕಾರಿಯಾಗಿ ಆಗುತ್ತೆ ಮತ್ತು ಅಧಿಕಾರಿ ಸಿಬ್ಬಂದಿಯವರಿಗೆ ನಾವು ಸೂಚನೆಯನ್ನು ನೀಡಿದ್ದೀವಿ. ಪ್ರತಿ ಮಂತ್ ಈ ರೌಡಿ ಶೀಟರ್ಸ್ ಪರೇಡ್ ಆಗಬೇಕು ಮತ್ತು ಅನಿರೀಕ್ಷಿತವಾಗಿ ನೈಟ್ ರೌಂಡ್ಸಲ್ಲಿ ಇರ್ಬೋದು ಮತ್ತು ಎನಿ ಸರ್ಪ್ರೈಸ್ ಚೆಕ್ಸ್ ಆಗಿ ರೌಡಿಗಳ ಮನೆಗಳನ್ನು ಸರ್ಚ್ ಮಾಡೋದ್ರ ಬಗ್ಗೆ ಆಯಿತು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಅವರ ಚಲನವಲನದ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಿ ಅವ್ರ ಮೇಲೆ ಕಠಿಣವಾದ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕಂತ ಸೂಚನೆಯನ್ನು ಪರೇಡಲ್ಲಿ ಬಂದಂಥವ್ರು ಯಾರಿಗಾದರೂ ಗಡೀಪಾರು ಮಾಡಿದ್ದೀವಿ. ಈಗಾಗಲೇ 2 ಜನರನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಗುಂಡಾ ಆ್ಯಕ್ಟ್ ಮತ್ತು 2 ಈ ಕಮಿಂಗ್ ಮಂತಲ್ಲಿನೇ ಕೂಡ ನಾವು ಒಂದು ಗುಂಡಾ ಆ್ಯಕ್ಟ್ ಮತ್ತು 2 ಗಡೀಪಾರಿಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಡಿಸೈಡ್ ವಾರ್ನ್ ಮಾಡಿದ್ರು ಕೂಡ ಅವ್ರ ಆ್ಯಕ್ಟಿವಿಟಿ ಹೇಗೆ ಸರ್? ಈ ಕಳೆದ 1-1.5 ವರ್ಷದಿಂದ ನಾವು ನೋಡಿದರೆ ಸುಮಾರು ಸಿಗ್ನಿಫಿಕೆಂಟ್ ರಿಡಕ್ಷನ್ ಆಗಿದೆ. ಯಾವುದು ಆರ್ಗನೈಸ್ಡ್ ರೌಡಿ ಆ್ಯಕ್ಟಿವಿಟಿ ಇರ್ಬೋದು ಮತ್ತು ಸಾರ್ವಜನಿಕರು ಹೆದರಿಸುವಂಥದ್ದಾಗ್ಬೋದು ಅಂಥದ್ದು ಯಾವುದೂ ನಮಗೆ ಸಿಗ್ನಿಫಿಕೆಂಟ್ ಆ್ಯಕ್ಷನ್ ತೊಗೊಳ್ಳೋವಂಥದ್ದು ನಮಗೆ ಅವಕಾಶ ಬಂದಿಲ್ಲ ಮತ್ತು ಎಲ್ಲೇ ಅವಕಾಶ ಇದ್ದರೂ ಕೂಡ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಸಾರ್ವಜನಿಕರು ಗುರ್ತಿದೆ ಮತ್ತು ಮಾಧ್ಯಮದವರಿಗೂ ಗುರ್ತಿದೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಏನು ಈ ಝೀರೋ ಟಾಲರೆನ್ಸ್ ಅಪ್ರೋಚ್ ಇದೆ ಅದನ್ನು ಕೂಡ ನಾವು ಮುಂದುವರಿಸ್ತೀವಿ. ಕೆಲವು ರೌಡೀಸ್ಗಳದ್ದು ಏನಿದ್ದಾರೆ ಈ ಏನು ರೌಡಿ ಪರೇಡ್ ಇದೆ ಇದು ಇನ್ವಿಟೇಷನ್ ಮುಖಾಂತರ ನಾವು ಮಾಡ್ತಾ ಇಲ್ಲ. ವಿ ವಾಂಟ್ ಟು ಡೂ ಇಟ್ ಲೈಕ್ ಎ ಸರ್ಪ್ರೈಸ್. ಯಾವತ್ತು ಬೇಕಾದ್ರೂ ನಾವು ಕರಿಬೋದು ಮತ್ತು ಏನು ಟಾಪ್ 10 ರೌಡೀಸ್ ಇದ್ದಾರೆ ಸುಮಾರು ಜನರಿಗೆ ಈಗಾಗಲೇ ನಾವು ಗಡೀಪಾರು ಮಾಡಿದ್ದೀವಿ. ಕೆಲವರು ಗುಂಡಾ ಆ್ಯಕ್ಟ್ಗಳಲ್ಲಿ ಕೂಡ ನಾವು ಅರೆಸ್ಟ್ ಮಾಡಿದ್ದಿದೆ. ಕೆಲವರು ಔಟ್ ಆಫ್ ಹೆಡ್ ಕ್ವಾರ್ಟರ್ಸ್ ಇದ್ದಾರೆ, ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕರೆಸ್ತಾ ಇದ್ದೀವಿ. ಕೆಲವರು ನಾವು ಏನು ಕರೆಸಿದ್ದೀವಿ ಅದನ್ನೇ ಹೇಳ್ತಾ ಇದ್ದೀನಿ. ಯಾರು ಇವತ್ತು ಬಂದಿಲ್ಲ ಅವರಿಗೂ ಕೂಡ ಕರೆಸ್ತೀವಿ. ಈಗೇನು ಮತ್ತೆ ಸೇಮ್ 78 KP ಅದನ್ನೇ ಕೇಳ್ತಾ ಇರೋದು. 78 ಮೇಲೆ ಜಾಸ್ತಿ ಕೇಸೇನಿದೆ. ಏಜ್ ಎಷ್ಟು? 75. ಎಲ್ಲ 70. ಏಜ್ 70. ಮಾಡೋದು 78. 78 ಮೇಲೆ ಕೇಸ್ ಇದೆ. ಎಷ್ಟು ಕೇಸ್ ಇದೆ ಹೇಳ?
27 ಅಷ್ಟೇ ಇರೋದು ಕೇಸ್. ಟೋಟಲ್ ಕೇಸ್ ಎಷ್ಟಿದೆ ಅಂತ? ಟೋಟಲ್ ಆಗಿದ್ದು 94ದಾಗ ಜಾಸ್ತಿ. ಹಾಂ ಅದೇ ನಾನು ಅದಕ್ಕೆ ಹೇಳಿದ್ದೆ 70. ಈಗ ಲಾಸ್ಟ್ ಕೇಸ್ ಯಾವಾಗ? 22 ಮೊನ್ನೆನೇ ಮಾಡಿದ್ದೀವಿ. ಅವತ್ತು ಬಂದು ಹೋಗಿದ್ದೇವೆ. ಅದು ನೀನು ಮೊಬೈಲಲ್ಲಿ ತೋರಿಸ್ಲಿಲ್ಲಲ್ಲ ನೀನು ಏನು ಸರ್ ಮಾಡೋದು ಈಗ ಹೆಂಗೆ ಮಾಡ್ತಾ ಇದೀಯ ಅಂತ ತೋರಿಸಿಲ್ಲ ಸರ್. ಈಗ ತೋರಿಸ್. ಎಲ್ಲ ಆನ್ಲೈನ್ದಾಗ ಇರ್ತವೆ ಸರ್. ಹಾಂ ಈಗ ಎಲ್ಲ ಆನ್ಲೈನ್ದಾಗೆ ಚಾಲು ಅವ್ರಿ ನಮ್ಮಲ್ಲಿ ಯಾವ ಮತ್ತೆ ಹೆಂಗೆ ಬದುಕ್ತಾ ಇದೀಯ ನೀನು? ಈಗೇನು ಆಡೋ ದುಕಾನ ಬಂದಿದೆ ಕಮಿಷನ್ ಏಜೆಂಟ್. ಇದರಷ್ಟು ಈಜಿ ದುಡ್ಡು ಎಲ್ಲಿ ಬರುತ್ತೆ ನಿನಗೆ? ಸರ್ ಅದು ಈಗ ನಡೆಯಲಾಗೇನ್ರಿ ಎಲ್ಲ ಆನ್ಲೈನ್ದಾಗಿ. ನಮ್ಮಲ್ಲಿ ಶರಳಿಗೆ ಅಂತ ಸರ್ ಇವನು ಶಿಷ್ಯ ಸರ್ ಅವ್ನು ಯೋಜನೆ ಸರ್ ಅವ್ನಿಗೆ 2 ಕಿಡ್ನಿ ಸರ್ ಅದು ಹೋಗಿ ನಾವು ಹಿಡಿಯೋಣ ನಾನು ಯಾವುದೋ ಈ ಪಾಪು ದುಡ್ಡು ಹಿಂಗೆ ಆಗುತ್ತೆ, ಎಲ್ಲಿ ಹೆಲ್ಪ್ ಆಗುತ್ತೆ? ಆಗುತ್ತಾ? ಆಗಲ್ಲ. ಮಕ್ಕಳು ಏನು ಮಾಡ್ತಾರೆ? ಒಬ್ಬ ಲೆಕ್ಚರ್ ಅದ್ರಿ, ಒಬ್ಬ ಡಾಕ್ಟರ್ ಅದ್ರಿ. ಹಾಂ ಎಷ್ಟು ವರ್ಷ ಆಯ್ತು ಡಾಕ್ಟರ್ ಮಕ್ಕಳು? 5-6 ವರ್ಷ 7 ವರ್ಷ. ಮತ್ತು ಆದರೂ ಮಕ್ಕಳು ಡಾಕ್ಟರ್ ಆದ್ರೆ ಯಾಕೆ ಮಾಡೋಕ್ಕಾಯ್ತು ನೀವು? ಈಗ ಇಲ್ಲಿ ಬಿಟ್ಟು 23 ಆಗಿದೆಯಲ್ಲ ಕೇಸ್. ಅದು ನಾವು ಏನು ಮಾಡಿಲ್ಲ ಅಂದ್ರೆ ಭೀ ಅಪ್ಸಂಡಿದಾಗ ಹೆಸರು ಅದು ಮೊದಲಿನ ಹೆಸರಿನಲ್ಲ ಅಷ್ಟು ಫೇಮಸ್ ಹೆಸರು. ಹೌದು. ಬಟ್ ಈ ಗಡಿಪಾರ್ ಮಾಡಿತ್ತು ಸ್ಟೇಟ್ ಅಂದ್ರೆ 2 ಸಲ ಮಾಡ್ಯಾರ. ಇನ್ಫ್ರಾಸ್ಟ್ರಕ್ಚರ್ ಸರ್ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಸರ್ 1 ವರ್ಷ. ಬಟ್ ಅದೇ ಗಡಿಪಾರ್ ಮಾಡಿದ್ವಿ. ಎಲ್ಲಿ ಗಡಿಪಾರ್ ಆಗಿತ್ತು ನಿಮಗೆ? ಗದಗ. ಗದಗ್ನಲ್ಲೂ ಅದೇ ಮಾಡಿದ್ವಿ. ಏನು ಸರ್? ಸರಿ ಜೇವರಿ ಸರ್ ಯೂನಿವರ್ಸಿಟಿ ಜೇವರಿದಾಗ 2 ಸಲ ಸೋಷಿಯಲ್ ಮೀಡಿಯಾ ಇರೋ ಅವಾಗ ಇದರಲ್ಲಿ ಹೋಗ್ಬಿಡ್ತೀರ ಅಷ್ಟೇ. ಇನ್ನೊಂದು ಕೇಸ್ ಆಗುತ್ತೆ ಅಷ್ಟೇ ಮುಗಿದ್ಬಿಡ್ತಾರೆ. ಒಂದು ಜೈಲಿಗೆ ಪಾರ್ಟಿ ಬಂದು ಸರ್ ಹುಡುಗರಿಗೆ ಪಾರ್ಟಿ ಬಂದ ಸರ್ ಜೈಲು किस का हमारे ऊपर तुम्हारा किस तुम्हें याद नहीं? क्या काम करते हो? तो ask every meeting is warrants. How many times they have मोहम्मद? कल्याण मेन स्टार्टिंग ಎಷ್ಟು ಖರ್ಚಾಯ್ತು? ಎಷ್ಟು ಖರ್ಚಾಯ್ತು? ಎಷ್ಟು ವಾರಂಟಿ ಬಂದಿದೆ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.